ಮಳೆಗೆ ಬೆಂಗಳೂರಿಗೆ ಕಂಪ್ಲೀಟ್ ಆಗಿ ಜಲಕಂಟಕ ಎದುರಾಗಿದೆ ಅನ್ನೋದು ಬಹಳ ಸ್ಪಷ್ಟ. ಅಷ್ಟೂ ದೃಶ್ಯಗಳನ್ನ ನೋಡ್ತಾ ಹೋದ್ರೆ ಜನಸಾಮಾನ್ಯರ ಪರದಾಟ ಯಾವ ರೀತಿ ಇದೆ, ಬೆಂಗಳೂರಿನ ವಾಸ್ತವ ಪರಿಸ್ಥಿತಿ ಯಾವ ರೀತಿ ಇದೆ ಅನ್ನೋದನ್ನ ಅರ್ಥ ಮಾಡ್ಕೊಳ್ಬಹುದು. ಈಗ ನೇರವಾಗಿ ನಾಯಂಡಹಳ್ಳಿಗೆ ಹೋಗೋಣ. ನಾಯಂಡಹಳ್ಳಿ ಜಂಕ್ಷನ್ ಅಂತೂ ಕಂಪ್ಲೀಟ್ ಆಗಿ ಜಲಾವೃತ. ಅದು ಈಗ ಅಲ್ಲ ಬಿಡಿ, ಪ್ರತಿ ಬಾರಿ ಮಳೆ ಬಂದಾಗ್ಲೂ ಕೂಡ ಅಂತಹ ಸಮಸ್ಯೆಗಳನ್ನ ಆ ಭಾಗದ ಜನ ಫೇಸ್ ಮಾಡ್ತಾರೆ. ಆ ರಸ್ತೆಗಳು ಕಂಪ್ಲೀಟ್ ಆಗಿ ಜಲಾವೃತ ಆಗುತ್ತೆ ಪ್ರತಿ ಬಾರಿ ಮಳೆ ಬಂದಾಗ. ನಾಯಂಡಹಳ್ಳಿ ಅಂಡರ್ ಪಾಸ್ ಅಲ್ಲಿ ನೀರು, ಯಾಕಂದ್ರೆ ಅದು ಕಂಪ್ಲೀಟ್ ಆಗಿ ತಗ್ಗಾಗಿದೆ. ಬಹುತೇಕರು ಹೇಳೋದು ಅದು ಅವೈಜ್ಞಾನಿಕವಾಗಿದೆ. ಹಾಗಾಗಿ ಮಳೆ ನೀರು ಅಲ್ಲಿ ಜಾಸ್ತಿ ನಿಂತ್ಕೊಳ್ಳುತ್ತೆ ಮಳೆ ಬಂದಂತ ಹೊತ್ತಲ್ಲಿ ಅಂತ. ನೀರಲ್ಲಿ ಹೋಗಬೇಕಾದಂತ ವಾಹನ ಸವಾರರು ಪರದಾಡ್ತಿದ್ದಾರೆ. ಪ್ರತಿ ಬಾರಿ ಮಳೆ ಬಂದಾಗ್ಲೂ ಕೂಡ ಇದೇ ಕಥೆ ಅಂತ ಜನ ಹಿಡಿಶಾಪ ಹಾಕೊಂಡೆ ಅಲ್ಲಿಂದ ವಾಹನಗಳನ್ನ ಮೂವ್ ಮಾಡ್ತಿದ್ದಾರೆ. ಇದು ನಾಯಂಡಹಳ್ಳಿಯ ಅಂಡರ್ ಪಾಸ್ ವಾಸ್ತವ ಪರಿಸ್ಥಿತಿ. ಇದೇ ಬಾರಿ ಮಳೆ ನೀರಲ್ಲ, ಪ್ರತಿ ವರ್ಷ ಕೂಡ ಮಳೆ ಬಂದಾಗ ಇದೇ ರೀತಿ ಅಂಡರ್ ಪಾಸ್ ಅಲ್ಲಿ ನೀರು ತುಂಬಿಕೊಳ್ಳುತ್ತೆ. ಇಲ್ಲಿ ಕಂಪ್ಲೀಟ್ ಆಗಿ ತಗ್ಗು ಪ್ರದೇಶ ಇರೋದ್ರಿಂದ ಅಲ್ಲಿ ನೀರು ನಿಂತ್ಕೊಳ್ಳುತ್ತೆ. ಸರಿಯಾಗಿ ವ್ಯವಸ್ಥೆ ಆಗಿಲ್ಲ ಅಂತ ಜನ ಹೇಳೋದು. ಅಂದ್ರೆ ವೈಜ್ಞಾನಿಕವಾಗಿ ಇದನ್ನ ಅಂಡರ್ ಪಾಸ್ ಅನ್ನ ಕನ್ಸ್ಟ್ರಕ್ಷನ್ಸ್ ಗಳು ಆಗಿದೆ ಅನ್ನುವಂತ ವಿಚಾರವನ್ನ ಜನ ಪ್ರಸ್ತಾಪ ಮಾಡ್ತಾರೆ. ಹಾಗಾಗಿ ಜನ ಈಗಲೂ ಕೂಡ ಮಳೆ ನೀರಿನಿಂದ ತುಂಬಿಕೊಂಡಿರುವಂತಹ ಅದೇ ಜಂಕ್ಷನ್ ನಲ್ಲಿ ವಾಹನಗಳನ್ನ ಇಟ್ಕೊಂಡು ಮೂವ್ ಮಾಡ್ತಾ ಇರುವಂತಹ ದೃಶ್ಯ. ಆರಂಭದಲ್ಲಿ ಹೇಳಿದ್ನಲ್ಲ, ವಾಹನ ಸವಾರರ ಪರಿಸ್ಥಿತಿ ಹೇಗಿರುತ್ತೆ ಮಳೆ ನೀರಿನಿಂದ ಈ ರೀತಿ ರಸ್ತೆಗಳು ಜಲಾವೃತ ಆದಂತಹ ಸಂದರ್ಭದಲ್ಲಿ. ಅಂದ್ರೆ ಎಲ್ಲಿ ಗುಂಡಿ ಇರುತ್ತೋ, ಎಲ್ಲಿ ಮಳೆ ನೀರು ನಿಂತ್ಕೊಂಡಿರುತ್ತೋ ಗೊತ್ತಿರಲ್ಲ. ವಾಹನಗಳು ಜಸ್ಟ್ ಮೂವ್ ಆಗ್ತಾ ಇರುತ್ತೆ. ಎಷ್ಟೋ ಜನ ಈ ಗುಂಡಿಗೆ ಬಿದ್ದು ಸಾವನ್ನಪ್ಪಿರುವ ಉದಾಹರಣೆಗಳು ಸಾಕಷ್ಟಿದೆ ಈ ಮಳೆ ನೀರಿನಿಂದಾಗಿ. ಈಗ ಆಗತ್ತೆ ಅಂತಲ್ಲ, ಆಗಬಾರ್ದು. ಆ ರೀತಿ ಆಗಬಾರ್ದು ಅಂದ್ರೆ ವ್ಯವಸ್ಥೆಗಳನ್ನ ಸರಿಯಾಗಿ ಮಾಡಬೇಕು. ಬಟ್ ಆ ವ್ಯವಸ್ಥೆಗಳಾಗಿದೆಯಾ ಅಂತ. ಬಟ್ ಈಗ ಬೆಂಗಳೂರಿನಲ್ಲಿ ಬಹುತೇಕ ಕಡೆ ಗುಂಡಿಗಳ ಸಮಸ್ಯೆ ಇಲ್ಲ ಅಂತ ಕೆಲವರು ಮಾತನಾಡ್ತಾರೆ. ಕಾರಣ ಈ ಹಿಂದೆ ನಿಮ್ಗೆಲ್ಲ ನೆನಪಿರಬಹುದು, DCM DK ಶಿವಕುಮಾರ್ ಅವರು ಖಡಕ್ ಆಗಿ ವಾರ್ನಿಂಗ್ ಕೊಟ್ಟಿದ್ರು. ಪಾಲಿಕೆ ಅಧಿಕಾರಿಗಳಿಗೆ ಡೆಡ್ ಲೈನ್ ಕೊಟ್ಟಿದ್ರು. ಎಷ್ಟು ಗುಂಡಿ ಮುಚ್ಚಿದ್ರಿ, ಇಷ್ಟು ತಿಂಗಳಲ್ಲಿ ಇಷ್ಟು ಗುಂಡಿ ಮುಚ್ಚಲೇಬೇಕು ಅಂತ ಒಂದು ಟಾರ್ಗೆಟ್ ಅನ್ನ ಫಿಕ್ಸ್ ಮಾಡಿದ್ರಲ್ಲ, ಆ ಟಾರ್ಗೆಟ್ ಅನ್ನ ಅಧಿಕಾರಿಗಳು ರೀಚ್ ಆಗಿದ್ರಂತೆ. ಹಾಗಾಗಿ ಅಲ್ಲಲ್ಲಿ ತಾತ್ಕಾಲಿಕವಾಗಿ ಆದ್ರೂ ಆ ಗುಂಡಿಗಳನ್ನ ಮುಚ್ಚೋ ಪ್ರಯತ್ನಗಳು ಪಾಲಿಕೆ ಸಿಬ್ಬಂದಿಯಿಂದ ಆಗಿತ್ತು. ಮೋಸ್ಟ್ಲಿ ಅದರಿಂದ ವಾಹನ ಸವಾರರು ಸ್ವಲ್ಪ ರಿಲ್ಯಾಕ್ಸ್ ಆದಂಗೆ ಕಾಣಿಸ್ತಾ ಇದೆ. ಇನ್ನ ಸಾಯಿ ಲೇಔಟ್ನ ಸದ್ಯದ ಪರಿಸ್ಥಿತಿ ಹೇಗಿದೆ ಅಂತ ಅಲ್ಲಿನ ವಾಸ ಮಾಡ್ತಾ ಇರುವಂತಹ ನಿವಾಸಿನೇ ಸ್ಯಾಮ್ಯುಯಲ್ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಸರ್ ನಮಸ್ತೆ. ಸರ್ ನಮಸ್ತೆ ಮೇಡಮ್. ಪ್ರತಿ ಬಾರಿ ಮಳೆ ಬಂದಾಗ ನಾವು ಇದನ್ನೇ ಪ್ರಶ್ನೆ ಮಾಡ್ತೀವಿ ಸರ್, ಕಾರಣ ಸಾಯಿ ಲೇಔಟ್ನ ಪರಿಸ್ಥಿತಿ ಹಂಗೆ ಇರುತ್ತೆ. ಈ ಬಾರಿ ಕೂಡ ಅಪಾರ ಪ್ರಮಾಣದಲ್ಲಿ ನೀರು ತುಂಬಿಕೊಂಡಿದೆಯಾ, ಹೆಂಗಿದೆ ಅಲ್ಲಿನ ಪರಿಸ್ಥಿತಿ? ನೋಡಿ, ಎಲ್ರು ಫಸ್ಟ್ ಫ್ಲೋರ್ ಎಲ್ರು ಮನೆ ಮುಳುಗೋಗಿದೆ. ಗ್ರೌಂಡ್ ಫ್ಲೋರ್ ಅಲ್ಲಿ ಗ್ರೌಂಡ್ ಫ್ಲೋರ್ ಅಲ್ಲಿ ಯಾವ್ದಾವ್ದು ಇದೆಯೋ ಎಲ್ಲ ಮುಳುಗಿದೆ. ಸಾರಿ, ಫಸ್ಟ್ ಫ್ಲೋರ್ ಅಂತೀನಿ, ಗ್ರೌಂಡ್ ಫ್ಲೋರ್. ಓಕೆ. ಇವಾಗ ಒಂದು 4.5 5 ಫೀಟ್ ನೀರಿದೆ. ಎದೆವರೆಗೂ ಇದೆ ಮೇಡಮ್ ನೀರು, ಫುಲ್ ಏರಿಯಾ. ಓಕೆ. ನೀವು ವಿಡಿಯೋ ಬೇಕಾದ್ರೆ ನಾನು ಇದು ನೋಡ್ತಾ ಇದೀವಿ ಸರ್, ನೋಡ್ತಾ ಇದೀವಿ. ನಮ್ಮ ಹತ್ರ ದೃಶ್ಯನೂ ಇದೆ. ಈಗ ಸಾಯಿ ಲೇಔಟ್ನ ಪರಿಸ್ಥಿತಿ ಹೇಗಿದೆ ಅಂದ್ರೆ ಅರ್ಧಕರ್ಧ, ಅಂದ್ರೆ ಒಬ್ಬ ವ್ಯಕ್ತಿ ನಿಂತ್ಕೊಂಡ್ರೆ ಅರ್ಧ ಮುಳುಗಡೆ ಆಗಬಹುದು, ಅಷ್ಟು ನೀರು ತುಂಬಿಕೊಂಡಿದೆ ಅಂತ. ಅರ್ಧ ಇಲ್ಲ, ಎದೆ ಫುಲ್. ನೋಡಿ ಟ್ರ್ಯಾಕ್ಟರ್ ಈಗ ಬರ್ತಾ ಇದೆ ನೋಡಿ. ಓಕೆ. ಟ್ರ್ಯಾಕ್ಟರ್ ನೋಡಿ, ಇಲ್ಲಿ ಸಾಯಿಬಾಬಾ ಆರ್ಚ್ ದೇವಸ್ಥಾನದ ಕೆಳಗೆ ಬಂದ್ರೆ ಯಾಕೆ ಪ್ರತಿ ವರ್ಷ ಅಂದ್ರೆ ಪ್ರತಿ ಮಳೆಗೂ ಕೂಡ ಇಂಥ ಪರಿಸ್ಥಿತಿಯನ್ನ ಸಾಯಿ ಲೇಔಟ್ ಫೇಸ್ ಮಾಡ್ಬೇಕಾಗುತ್ತೆ ಅಂತ. ನಾನು ಈ ಹಿಂದೆ ಒಂದ್ಸಾರಿ ಬಂದಾಗ ಅಲ್ಲಿ ಜನ ಹೇಳ್ತಾ ಇದ್ರು, ನಾವು ಪ್ರತಿ ಬಾರಿ ಇದನ್ನೇ ಹೇಳ್ಬೇಕು, ಇದನ್ನೇ ಕೇಳ್ಬೇಕು, ಬಟ್ ಯಾವ ಪರಿಹಾರ ಕೂಡ ಇಲ್ಲ ಅಂತಿದ್ರು. ಯಾಕೆ ಪರಿಹಾರ ಇಲ್ಲ? ನೋಡಿ, ಪರಿಹಾರ ಅಂತಂದ್ರೆ ಅವರು ಮಾಡೋದು ಏನಂತಂದ್ರೆ, ಇದು ಬರೀ ಸಂಪ್ ಕ್ಲೀನ್ ಮಾಡ್ಕೋಬೇಕು ನಾವು ಅಷ್ಟೇ. ಸಂಪು ಟಾಯ್ಲೆಟ್ ಅಷ್ಟಕ್ಕೆ ಮಾತ್ರ ಪರಿಹಾರ ಸಿಗುತ್ತೆ ಹೊರತು. ನೋಡಿ, ನಮ್ದು ಎಲ್ಲ ಟೋಟಲ್ ಈ ಕಡೆ ನೀವು ಬಂದು ವಿಡಿಯೋ ಕಡೆ ಯಾರಾದ್ರೂ ಕಳ್ಸಿದ್ರೆ ಮನೆ ಫುಲ್ ಟೋಟಲ್ ಒಂದು ಅಕ್ಕಿ ಕಾಳು ಇಲ್ಲ. ಫ್ರಿಡ್ಜ್, ವಾಷಿಂಗ್ ಮಿಷಿನ್, ಇದು ಪ್ರತಿ ಸಲ ಹಿಂಗ್ ಮಾಡೋದು. ನಾವು ಬೇರೆ ಎಲ್ಲಾದ್ರೂ ತರೋದು, ಲಕ್ಷಾಂತರ ರೂಪಾಯಿ ಆಗ್ಬಿಟ್ಟು ನಾವು ತಗೊಬಂದು ಇಡೋದು. ಇನ್ಸ್ಟಾಲ್ಮೆಂಟ್ ಅವರು ನಮ್ಮನ್ ಬಿಡಲ್ಲ, ನಾವು ದುಡಿಯೋಕ್ಕೂ ಆಗಲ್ಲ. ಇವ್ರು ಮಾಡೋ ಕೆಲ್ಸಗಳು ಯಾವ್ದು ನ್ಯಾಯವಾಗಿ ಮಾಡಲ್ಲ. ಏನ್ ಮಾಡೋಣ ಮೇಡಮ್? ನೋಡಿ, ಎಲ್ಲ ಮುಳುಗಡೆ ಆಗಿದೆ. ನಮ್ ಮನೆ ಪೂರ್ತಿ, ಪ್ರತಿಯೊಂದು ಮನೆಯಲ್ಲೂ. ಅಲ್ಲಿ ವಾಸ್ತವ ಪರಿಸ್ಥಿತಿ ಜನ ಹೇಳ್ತಾ ಇದ್ರು, ಹಿಂದೆ ಏನೋ ರೈಲ್ವೆ ಟ್ರ್ಯಾಕ್ ಇದೆ, ಅಲ್ಲೂ ಅತಿಕ್ರಮಣ ಮಾಡ್ಕೊಂಡು ಕೆಲ ಭೂಮಿಯನ್ನ ಕಬಳಿಕೆ ಮಾಡ್ಕೊಂಡು ಬಿಲ್ಡಿಂಗ್ ಗಳನ್ನ ಕಟ್ಟಿಬಿಟ್ಟಿದ್ದಾರೆ. ನೀರ್ ಹರಿದು ಹೋಗೋದಕ್ಕೆ ಜಾಗ ಇಲ್ಲ. ಹಂಗಾಗಿ ಪ್ರತಿ ಬಾರಿ ಕೂಡ ಸಾಯಿ ಲೇಔಟ್ ಜಲಾವೃತ ಆಗ್ತಾನೆ ಇರುತ್ತೆ ಅಂತ.
ಹೌದಾ ಸರ್ ಅದು ವಾಸ್ತವ ಪರಿಸ್ಥಿತಿನ? ಇಲ್ಲ ಮೇಡಮ್, ಅಲ್ಲಿ ಬಿಲ್ಡಿಂಗ್ಗಳು ಕಟ್ಟಿರೋದು ಒಂದ್ ಕಡೆ ಇರ್ಲಿ, ಅಲ್ಲಿ ಹಾ. ರೈಲ್ವೆ ವೆಂಟ್ ಇದೆ. ಓಕೆ. ರೈಲ್ವೆ ಟ್ರ್ಯಾಕ್ ವೆಂಟ್ ಇದೆ. ಅದು ಬಂದ್ಬಿಟ್ಟು ಬರೀ 20 ಅಡಿ ಇದೆ ನೀರು ಹೋಗಕ್ ಜಾಗ. ಹಾ 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 ಹಾ. ಆಯ್ತಾ? ಹಾ. ಇದು ಬಂದ್ಬಿಟ್ಟು ರಾಜ್ ಕಾಲುವೆ ಬಂದ್ಬಿಟ್ಟು ಆ ಕಡೆಯಿಂದ ಹೆಬ್ಬಾಳದಿಂದ ಬರೋ ರಾಜ್ ಕಾಲುವೆ 60 ಅಡಿ ಇದೆ. ಹ್ಮ್. ಆಯ್ತಾ? ಈ ಕಡೆ ಇದು MG ರೋಡ್ ಇಂದ ಈ ಕಡೆ ಬರೋ ರಾಜ್ ಕಾಲುವೆ, ಎರಡು ರಾಜ್ ಕಾಲುವೆ ಸೇರ್ಬಿಟ್ಟು ಒಂದ್ ಕಡೆ ಜಾಯಿನ್ ಆಗುತ್ತೆ. ಓಕೆ. ಎಲ್ಲಿ? ಆ ರೈಲ್ವೆ ಟ್ರ್ಯಾಕ್ ವೆಂಟ್ ಹತ್ರ. ರೈಲ್ವೆ ಟ್ರ್ಯಾಕ್. ಓಕೆ. ಹಾ, ಆ ವೆಂಟು 20 ಅಡಿ ಇದೆ. ಹ್ಮ್. ಅಲ್ಲಿ ಏನಾದ್ರು ಒಂದ್ ಚೂರು ಏನಾದ್ರು ಒಂದು ಹಾಸಿಗೆನೋ ಇಲ್ಲ ಯಾವ್ದಾದ್ರು ಕಸ ಗಿಸ ಅಲ್ಲಿ ಬ್ಲಾಕ್ ಆಗ್ಬಿಟ್ರೆ ಓಕೆ. ಫುಲ್ ಟೋಟಲ್ ನೀರು ಈ ಕಡೆ ರಿವರ್ಸ್ ಆಗುತ್ತೆ. ಆ ವೆಂಟ್ ನ ಇವ್ರು ಕ್ಲಿಯರ್ ಮಾಡಕ್ ಏನು ಮೇಡಮ್ ಇವ್ರಿಗೆ? ಹಾ. ದುಡ್ಡು ಸ್ಯಾಂಕ್ಷನ್ ಆಗಿದೆ ಅಂತಾರೆ, ಒಬ್ರು ಬರ್ತಾರೆ, ಇನ್ನೊಬ್ರು ಬರ್ತಾರೆ, MLA ಬರ್ತಾರೆ, ಮಿನಿಸ್ಟರ್ ಬರ್ತಾರೆ, ಬರೀ ಬಂದ್ಬಿಟ್ಟು ಸುಮ್ನೆ ನೋಡ್ಕೊಂಡು ಹೋಗೋದು ಮಾತ್ರ ಮಾಡ್ಕೋತಾರೆ. ಹ್ಮ್. ಆಮೇಲೆ ಏನಂತಾರೆ, ನೀವ್ ಯಾಕೆ ಕೆರೆ ಇರೋ ಕಡೆ ಮನೆ ಕಟ್ಕೊಳ್ರಿ? ಹಾ. ಆವಾಗ ಅವರು ಸ್ಯಾಂಕ್ಷನ್ ಮಾಡ್ಬೇಕಾದ್ರೆ ಅವ್ರಿಗೆ ಗೊತ್ತಿಲ್ಲ ಮೇಡಮ್. ಹ್ಮ್. ಸ್ಯಾಂಕ್ಷನ್ ಹೆಂಗ್ ಕೊಟ್ರು ಅವರು ಒಪ್ಪಿಗೆ ಹ್ಮ್. ಮನೆ ಕಟ್ಕೊಳಕ? ಹ್ಮ್. ಮತ್ತೆ ಟ್ಯಾಕ್ಸ್ ಯಾಕೆ ತಗೋತಾರೆ? ಹ್ಮ್. ಇದೆಲ್ಲ ಕೇಳಿದ್ರೆ ಅದಕ್ಕೆಲ್ಲ ನಮ್ ಕೇಳ್ಬೇಡಿ, ಆ ಡಿಪಾರ್ಟ್ಮೆಂಟ್ನವರು ಈ ಡಿಪಾರ್ಟ್ಮೆಂಟ್ ಅವರು ಅಂತ ಒಬ್ಬರ ಮೇಲೆ ಒಬ್ರು ಇವ್ರು ಕೇಳಿದ್ರೆ ಅವ್ರ ಮೇಲೆ, ಅವ್ರು ಕೇಳಿದ್ರೆ ಇವ್ರ ಮೇಲೆ. ಹ್ಮ್. ಆ ಒಟ್ನಲ್ಲಿ ರಾಜಕಾಲುವೆ ಅಭಿವೃದ್ಧಿ ಹೂಳೆತ್ತೋ ಕೆಲಸ ಆಗ್ಲೇ ಇಲ್ಲ ಬಿಡಿ ಹಂಗಾದ್ರೆ. ಇಲ್ಲ ಇಲ್ಲ ಹಾ. ಆಗಿಲ್ಲ, ಅದೇ ಯಾವ್ದು ಆಗಿಲ್ಲ. ಸಮಸ್ಯೆನಾ ಸರ್ ಈಗ? ಆ ಅಭಿವೃದ್ಧಿ ಕೆಲಸಗಳು ಹೂಳೆತ್ತೋ ಕೆಲಸ ಆಗ್ಬಿಟ್ಟಿದ್ರೆ ಈ ರೀತಿ ನೀರ್ ನಿಂತ್ಕೊಳ್ತಾ ಇರ್ಲಿಲ್ಲ ಅಂತ ಅನ್ಸುತ್ತೆ. ಹೌದು ಹೌದು ಹೌದು. ಹಾ. ಮೇನ್ ಕೆಲಸ ಅದಾಗ್ಬೇಕಾಗಿತ್ತು. ಇವರು ಸಮ್ಮರ್ ಅಲ್ಲಿ ಸುಮ್ನೆ ಕುಂತ್ಕೊಂಡು ಒಂದ್ 2-3 ಕೆಲ್ಸದವ್ರು ಅಲ್ಲಿ ಬರ್ತಾರೆ, ಕೆಲಸ ಮಾಡ್ತಾರೆ, ಕೇಳಿದ್ರೆ ಕೆಲಸ ನಡೀತದೆ. ಯಾವ ಕೆಲ್ಸನೂ ನಡೆಯಲ್ಲ. ಬರೀ JCB ಒಂದ್ ನಿಲ್ಸ್ಕೋತಾರ, ಟ್ರ್ಯಾಕ್ಟರ್ ನಿಲ್ಸ್ಕೊಂಡು ಮೋರಿಯಲ್ಲಿ ಬರೋ ನೀರು ತೆಗೆದು ರಾಜ್ ಕಾಲುವೆಗೆ ಬಿಡ್ತಾರೆ ಅಷ್ಟೇ. ಅಲ್ಲ, ಇದು ಯಾವ ಒಂದೆರಡು ತರವಾದ ವರ್ಷದ ಕೆಲ್ಸನೂ ಸಮಸ್ಯೆ ಅಲ್ಲ ಸರ್, ಬಹು ವರ್ಷಗಳಿಂದ ಇದೇ ಸಮಸ್ಯೆ. ಹಲವು ಪಕ್ಷಗಳ ಅಧಿಕಾರಕ್ಕೆ ಬಂದ್ ಹೋಯ್ತು, ಹಲವು ಜನಪ್ರತಿನಿಧಿಗಳನ್ನ ಎಲ್ಲಾ ಪಕ್ಷದವ್ರನ್ನ ನೋಡ್ಬಿಟ್ಟಿದ್ದೀರಿ. ಬಟ್ ಯಾರಿಂದಲೂ ಕೂಡ ಹೌದು, ಹೌದು. ಹಿತಾಸಕ್ತಿ ಇಲ್ವಾ ಅದನ್ನ ಕೆಲಸಗಳನ್ನ ಮಾಡ್ಬೇಕು ಅಂತ? ಯಾವ್ದು ಮಾಡಿಲ್ಲ. ಬರೀ ಏನಂತಂದ್ರೆ ಸ್ಯಾಂಕ್ಷನ್ ಆಗಿದೆ, ಈಗ ಮಾಡ್ತೀರಿ, ಅದ್ ಮಾಡ್ತೀರಿ, ಇದು ಇವಾಗ ಆಗೋಗುತ್ತೆ, ಹಾ. ಇದೇ ಮಾಡ್ತಾರೆ. ಒಂದ್ ಚೂರ್ ಕೆಲ್ಸಾನು ಆಗಲ್ಲ. ಹಾ. ಇವ್ರ ಕೈಲಿ ಹೇಳಕ್ ಹೋದ್ರೆ ನಾಚಿಕೆ ಕೇಳು ಮೇಡಮ್ ಹೌದು ಬಿಡಿ. ನಮ್ಮ ಕರ್ನಾಟಕ ಸರ್ಕಾರಕ್ಕೆ. ಹಾ. ಅಲ್ಲ, ಅಟ್ಲೀಸ್ಟ್ ಈಗ ಬಂದಿದ್ದಾರೆ ಸರ್, ಇಂಥ ಸಮಸ್ಯೆ ಇಷ್ಟೆಲ್ಲ ನೀರ್ ನಿಂತ್ಕೊಂಡಿದೆಯಲ್ಲ, ಅದನ್ನ ನೀರ ಪ್ರಮಾಣ ಕಡಿಮೆ ಮಾಡುವಂತ ಕೆಲಸಗಳು ಏನಾದ್ರೂ ಆಗ್ತಾ ಇದೆ? ಅಟ್ಲೀಸ್ಟ್ ಯಾರಾದ್ರೂ ಸಿಬ್ಬಂದಿ ಬಂದಿದ್ದಾರಾ ಸಂಬಂಧಪಟ್ಟವರು? ಇವರು ಬಸವರಾಜ್ ಅವರು ಸುಮ್ನೆ JCB ಅಲ್ಲಿ ಬಂದು ತಿರುಗ್ತಾವ್ರೆ ರೌಂಡಿಂಗ್. ಅವ್ರ ರೌಂಡಿಂಗ್ ಬಂದ್ರು. ನನ್ನೆ ಕಮಿಷನರ್ ಬಂದಿದ್ರು, BBMP ಕಮಿಷನರ್. ಓಕೆ. ಅವ್ರನ್ನ ಕೇಳಿದ್ರೆ, ನಾನು ಇವಾಗ ತಾನೇಪ್ಪ 15 ದಿವಸ ಆಯ್ತು ಬಂದು, ನನ್ ಈ ಜಾಗಕ್ಕೆ ಬಂದು 15 ದಿವಸ ಆಯ್ತು. ಈ ಗ್ರೇಟರ್ ನಾವೇನ್ ಮಾಡೋಣ ಬೆಂಗಳೂರು ಆಡಳಿತ ಆದ್ಮೇಲೆ ಮೇಡಮ್ ನನ್ನಿಂದ ಒಂದ್ ಚೊಟ್ಟು ನೀರಿಲ್ಲ ಹಾ. ಕುಡಿಯಕ ಜನಗಳ್ಗ. ಕುಡಿಯೋಕ್ಕೂ ನೀರಿಲ್ಲ? ಊಟದ್ ಬಿಡಿ, ನೀರು ಸಪ್ಲೈ ಮಾಡಕ್ ಯಾರು ಇಲ್ಲ ಇಲ್ಲಿ. ಓಕೆ. ನೀರ್ ಸಪ್ಲೈ ಇಲ್ಲ. ತಗೊಳ್ಳೋದ್ರಲ್ಲೇ ಹೊಡೆದಾಡ್ತಾರ ಅಂತ? ನಾವ್ ಮಾಡಿದ್ವಿ ಅಂತ ಏನು ಕೆಲಸಗಳಾಗಿಲ್ಲ. ಅಟ್ಲೀಸ್ಟ್ ಇಂಥ ಸಮಸ್ಯೆ ಬಂದಾಗ ಜೊತೆಗೆ ನಿಂತ್ಕೊಳ್ಬೇಕಲ್ಲ, ಆ ಕೆಲಸನೂ ಆಗಲ್ಲ. ಇಂಥವ್ರನ್ನ ಇಟ್ಕೊಂಡು ಏನ್ ಮಾಡುದು ಸರ್? ಇಂಥ ಜನಪ್ರತಿನಿಧಿಗಳು ಬೇಕಾ? ಇವ್ರು ಇರೋಕ್ಕಿಂತ ಎಲ್ಲಾದ್ರೂ ಹೋಗ್ಬಿಟ್ಟು ಕತೆ ಕಾಯಿ ಕಲ್ಸಿ ಮಾಡಿ, ಆ ಕೆಲ್ಸನಾದ್ರು ಸರಿಯಾಗಿ ಮಾಡ್ತಾರ ನೋಡೋಣ. ಹೆಣ್ಮಕ್ಳೆಲ್ಲ ಬೇರೆ ಊರು ಮನೆಗಳಾಗ ಮಾಡಿಗಳ ಮೇಲೆ ನಿಂತ್ಕೊಂಡು ಅವ್ರಿಗೆ ಟಾಯ್ಲೆಟ್ಗೇನು, ಅವ್ರಿಗೆ ನೀರಿನ ವ್ಯವಸ್ಥೆ ಇಲ್ಲ, ಒಂದ್ ತಿಂಡಿ ವ್ಯವಸ್ಥೆ ಇಲ್ಲ. ಪರಿಹಾರ ಬಂತು ಅಂತಂದ್ರೆ 10,000 ರೂಪಾಯಿ ಅಷ್ಟೇ ರೀ. ನನ್ನೇ ಅಸಿಸ್ಟೆಂಟ್ ಕಮಿಷನರ್ ಇದಾರೆ ಜೊತೆಗ. ನಾನ್ ಕೇಳಿದ್ರೆ, ಏನ್ರಿ ನೀರಿಲ್ಲ ಒಬ್ರಿಗೂನು ಅಂತಂದ್ರೆ, 10 ಗಂಟೆ ಕಾಲ ಆದ್ಮೇಲೆನೆ ನಾವು ಪರಿಹಾರ ಕೊಡಕ್ಕಾಗತ್ತೆ. ತಿಂಡಿ ನೀರೆಲ್ಲ ಆವಾಗ ಬರುತ್ತೆ, ನಾವು ಘೋಷಣೆ ಮಾಡ್ಬೇಕು ಅಂತಾರಲ್ಲ ಮೇಡಮ್. ಅವ್ರು ಯಾರು ಹೇಳಿದ್ರಲ್ಲ ಸರ್, ಅವ್ರ ಮನೆಗೂ ಇಷ್ಟೇ ನೀರ್ ತುಂಬಿಸ್ಬಿಡ್ಬೇಕು ಅಂತ ಒಂದಿನ ಗೊತ್ತಾಗುತ್ತೆ. ಇಲ್ಲ, ಇಲ್ಲಿ ಕರ್ಕೊಬಂದು ಇಲ್ಲಿ ಮುಳುಗಿಸ್ಬೇಕು ಮೇಡಮ್ ಅವರು. ಬರೀ ರೋಡಲ್ಲಿ ನಿಂತ್ಕೊಂಡು ಶೋ ತೋರಿಸ್ಕೊಂಡು ಹೋಗ್ಬಿಡ್ತಾರೆ, ಟ್ರ್ಯಾಕ್ಟರ್ ಮೇಲೆ ಕುಂತ್ಕೊಂಡು ಹೆಂಗೋ
ಟ್ರ್ಯಾಕ್ಟರ್ ಬಂದ್ರು ಟ್ರ್ಯಾಕ್ಟರ್ ಮುಳುಗೋಗುತ್ತೆ ಈಗಲ್ಲಿ. ನನ್ನೆ ಬಂದು ಹೋಗಿದ್ದಕ್ಕ ಕಾಲಿಗೆ ಮಾತ್ರ ಅವ್ರಿಗೆ ನೀರ್ ತಗೊಳಾಕ್ಬಾರ್ದು, ತಗೊಳ್ಕೋಬಾರ್ದು. ದಟ್ ಆಲ್ಸೋ ಕಾನ್ ಕಮ್ ನೋ. ಇನ್ನೊಬ್ರು ನಮ್ ಮುಂದ್ಗಡೆ ಇರೋ ಮನೆಯವರು ಹೇಳ್ತಾರೆ ಟ್ರ್ಯಾಕ್ಟರ್ ಬಂದ್ರು ಟ್ರ್ಯಾಕ್ಟರ್ ಮುಳುಗೋಗುತ್ತೆ. ಇವಾಗ ಟ್ರ್ಯಾಕ್ಟರ್ ಅಲ್ಲಿ ಬಂದ್ಬಿಟ್ಟು ಹೌದೌದು ಬರೀ ರೌಂಡು. ಆಮೇಲೆ ಇನ್ನು ಏನ್ ಮಾಡ್ತಾರೆ ಅಂತಂದ್ರೆ ಈ ನೀರ್ಗಿರೆಲ್ಲ ನಾವು ಕಷ್ಟ ಬಿದ್ದು ಜನಗಳನ್ನೆಲ್ಲ ಕರ್ಕೊಂಡೋಗಿ ನಾವೇ ಕರ್ಕೊಂಡೋಗಿ ಅಲ್ಲಿ ಬಿಡೋದು ರೋಡ್ ಗಂಟ. ಸೇಫ್ಟಿ ಜಾಗ ಮಾಡ್ಕೊಂಡು ನಾನು ವರ್ಷ ನಾನು ಹಿಂಗೆ ಮಾಡ್ತಾ ಇರ್ತೀನಿ ಮೇಡಮ್. ಸೋಷಿಯಲ್ ವರ್ಕ್ ಮಾಡ್ಕೊಂಡು ನಾವೇನೋ ಮಾಡ್ಕೊಂಡು ನಾವು ತಕೊಂಡೋಗಿ ಅಲ್ಲಿ ಬಿಡೋದು ನಾವು. ಆಮೇಲೆ ಕ್ಲೀನ್ ಆಗಿ ಇಸ್ತ್ರಿ ಖಡಕ್ ಇಸ್ತ್ರಿ ಜೋಬ್ ಖಾಲಿ ಇದ್ದಂಗ ಬರ್ತಾರೆ ಪುಟಾರಿಗಳು. ಅವರು ಮಿನಿಸ್ಟರು MLA ಯಾರಾದ್ರು ಬಂದ್ರೆ ಅವ್ರ ಸುತ್ತಲೂ ಅವರೇ ಇರ್ತಾರೆ, ವೈಟ್ ಅಂಡ್ ವೈಟ್. ಏನೋ ಒಂಚೂರು ಕೊಳೆ ಆಗ್ಬಾರ್ದು ಬಟ್ಟೆ, ಹಂಗ್ ಬರ್ತಾರೆ. ಕೇಳಿದ್ರೆ ನಾವೇ ನೋಡಿ ಎಲ್ರನ್ನೂ ಕರ್ಕೊಬಂದು ಇಲ್ಲಿ ನಿಲ್ಸಿದೀವಿ ಅಂತ ಅವ್ರ ಹೆಸರು ತಗೊಂಡು ಅಲ್ಲಿ ನಿಂತ್ಕೊಂಡು ಸುಮ್ಮನೆ ಶೋ ತೋರಿಸ್ಕೊಂಡು ಹೋಗ್ಬಿಡೋದು. ಅಲ್ಲ ಸ್ಯಾಮ್ಯುಲ್ ಸರ್, ನಮಗೆ ಆತಂಕ ಆಗೋದು ಏನು ಗೊತ್ತಾ, ಪಾಪ ವಯೋವೃದ್ಧರು ಇರ್ತಾರೆ, ಏನೋ ಎಮರ್ಜೆನ್ಸಿ ಇರುತ್ತೆ, ಯಾರೋ ಆಸ್ಪತ್ರೆಗೆ ಹೋಗ್ಬೇಕಾಗುತ್ತೆ, ಏನಾದರೂ ಹೆಚ್ಚು ಕಡಿಮೆ ಆದರೆ ಇಂಥ ಸನ್ನಿವೇಶಗಳಲ್ಲಿ ಯಾರು ಸರ್ ಬರ್ತಾರೆ? ಇವ್ರಿಗೆಲ್ಲ ನಿಜ ಓಟೇ ಹಾಕಬಾರ್ದಪ್ಪ. ಓಟ್ ಹಾಕಿ ತಪ್ಪು ಮಾಡ್ತೀವಿ, ಪ್ರತಿಯೊಬ್ಬ ನಾಗರಿಕರ ಜವಾಬ್ದಾರಿ ಅಂತೀವಿ ಓಟ್ ಹಾಕೋದು. ಬಟ್ ಓಟ್ ಹಾಕಿದ್ಮೇಲೆ ಕೈಗೆ ಸಿಗಲ್ಲ ಅಂದ್ರೆ ಹೆಂಗೆ ಅಂತ. ಸಿಕ್ಕೋದಿರ್ಲಿ ಮೇಡಮ್, ಅಲ್ಲಿ ಹೋದ್ರೆ ಏನಂತೀರಾ ಅಂತೀನಲ್ಲ, ನಾಚಿಕೆ ಕೇಡು ಇಂಥವ್ರೆಲ್ಲ ಇರೋಕ್ಕಿಂತ ಬೇರೆ ಎಲ್ಲಾದ್ರೂ ಹೋಗ್ಬೇಕು. ನೋಡೋಣ ಸ್ಯಾಮ್ಯುಲ್ ಸರ್, ಸಂಬಂಧಪಟ್ಟ ಇಲಾಖೆ ಅಧಿಕಾರಿಗಳ ಗಮನಕ್ಕೆ ನಾವು ಕೂಡ ತರೋ ಪ್ರಯತ್ನ ಮಾಡ್ತೀವಿ. ಈಗ ಆಲ್ರೆಡಿ ಬಂದಿದೆ, ಅಟ್ಲೀಸ್ಟ್ ಏನ್ ಪರಿಹಾರ ಸಿಗುತ್ತೆ ಕಾದ್ ನೋಡೋಣ. ಪರಿಹಾರ ಸಿಗೋ ತನಕ ಕೂಡ ಬಿಡಲ್ಲ ಸರ್, ಸುದ್ದಿ ಮಾಡ್ತೀವಿ, ನಿಮ್ ಜೊತೆಗೆ ನಾವಿರ್ತೀವಿ ಅಂತ ಹೇಳ್ತೀವಿ. ಧನ್ಯವಾದಗಳು ಗ್ಯಾರಂಟಿ ನ್ಯೂಸ್ ಜೊತೆ ಮಾತನಾಡಿದ್ದಕ್ಕಾಗಿ.